ಇರಾನ್ ಮತ್ತು ಇಸ್ರೇಲಿನ ನಡುವಿನ ಯುದ್ಧ ಇನ್ನಷ್ಟು ತಾರಕಕ್ಕೇರ್ಲತ್ತದೆ ಹೊರತು ಕಡಿಮೆ ಆಗುವ ರೀತಿಯನ್ನು ಕಾಣ್ತಾ ಇಲ್ಲ. ಈ ರೀತಿಯಾಗಿ ಇನ್ನಷ್ಟು ದಿನಗಳು ಕಾಲ ಈ ಯುದ್ಧ ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಇದರ ಮಧ್ಯೆ ಅಮೆರಿಕದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆ ನೀಡಿದ್ದಾರೆ. ಆ ಹೇಳಿಕೆಯಿಂದಾಗಿ ಇಡೀ ವಿಶ್ವದಲ್ಲೇ ಅದು ಸಂಚಲನಕ್ಕೆ ಕಾರಣವಾಗಿದೆ ಅಂತ ಹೇಳ್ಬಹುದು. ನಿನ್ನೆ ಅಮೆರಿಕದ ಅಧ್ಯಕ್ಷರವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ. ತಾವುಗಳು ಈ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ರು, ಇರಾನ್ನ ರಾಜಧಾನಿಯಾದಂತ ಟೆಹರಾನ್ ನಲ್ಲಿರುವ ಎಲ್ಲಾ ಜನರು ಸ್ಥಳಾಂತರ ಆಗ್ಬೇಕಂತ ಅಮೆರಿಕದ ಅಧ್ಯಕ್ಷರವರು ತಮ್ಮ ಪೋಸ್ಟ್ ನಲ್ಲಿ ಹೇಳಿದ್ರು. ಅಮೆರಿಕ ಅಧ್ಯಕ್ಷರು ಈ ಪೋಸ್ಟ್ ಹಾಕಿದ ಬೆನ್ನಲ್ಲೇ ಇಸ್ರೇಲ್ ಮತ್ತು ಅಮೆರಿಕ ಕೂಡಿ ಏನಾದ್ರೂ ದೊಡ್ಡ ಪ್ರಮಾಣದ ಯುದ್ಧವೇ ಮಾಡ್ತದೇನೋ ಅನಿಸುತ್ತೆ ಎಲ್ಲರಿಗೂ. ಈಗಾಗಲೇ ಇಸ್ರೇಲ್ ಇರಾನ್ನ ರಾಜಧಾನಿಯಾದಂತ ಟೆಹರಾನ್ ನಲ್ಲಿ ದಾಳಿ ಮಾಡಿದೆ. ಈಗಾಗಲೇ ಇರಾನ್ನ ಕೆಲವು ಪ್ಲೇಸ್ ಗಳಿಂದ ಜನರನ್ನು ಕೂಡ ಸ್ಥಳಾಂತರ ಮಾಡಲಾಗ್ತಾ ಇದೆ. ಹಾಗೆ ಇತ್ತೀಚೆಗೆ ಇಸ್ರೇಲ್ ಇರಾನ್ನ ಕೆಲವು ಅಣ್ವಸ್ತ್ರ ಬೇಸ್ ಕ್ಯಾಂಪ್ಗಳು ಹಾಗೆ ಆರ್ಮಿ ಕ್ಯಾಂಪ್ ಗಳನ್ನು ಗುರಿಯಾಗಿಸಿ ದಾಳಿ ಮಾಡಿತು. ಆ ಬೆನ್ನಲ್ಲೇ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಯುದ್ಧ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ ಇರಾನ್ನ ರಾಜಧಾನಿಯಾದಂತ ಟೆಹರಾನ್ ನಲ್ಲಿ ಕೆಲವು ಪ್ರದೇಶಗಳನ್ನು ಸ್ಥಳಾಂತರ ಮಾಡಲು ಹೇಳಿತು. ಹೇಳಿದ ಬೆನ್ನಲ್ಲೇ ಆ ಪ್ಲೇಸ್ ನಲ್ಲಿ ಸರ್ಕಾರಿ ಮಾಧ್ಯಮ ಸಂಸ್ಥೆಗಳಿವೆ. ಹಾಗೆ ಸರ್ಕಾರಿಯ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕೂಡ ಆ ಪ್ಲೇಸ್ ನಲ್ಲಿ ಇವೆ. ಹಾಗೆ ಪೊಲೀಸ್ ನ ದೊಡ್ಡ ಹೆಡ್ ಕ್ವಾರ್ಟರ್ ಗಳು ಆ ಪ್ಲೇಸ್ ನಲ್ಲಿ ಇವೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಈ ಯುದ್ಧದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಹೇಳ್ಬಹುದು. ಇರಾನ್ ನ ದೊಡ್ಡ ನಾಯಕರಾದಂತ ಅಯತುಲ್ಲಾ ಅಲಿ ಖಮೇನಿ ಅವರನ್ನು ಮುಗಿಸಲು ಇಸ್ರೇಲ್ ಸಂಚು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಇಸ್ರೇಲ್ ನ ಪ್ರಧಾನಿಯವರೇ ಖುದ್ದಾಗಿ ಹಿಂಟ್ ಕೊಟ್ಟಿದ್ದಾರೆ. ನಮಗೆ ಏನ್ ಬೇಕಾದ್ರೂ ನಾವು ಅದು ಮಾಡಬಹುದು ಅಂತ ಹೇಳಿದ್ದಾರೆ. ನಾವು ನಮ್ಮ ದೇಶದ ಅತಿ ದೊಡ್ಡ ಶತ್ರುನು ಕೂಡ ಮುಗಿಸ್ತೀವಿ ಅಂತ ಇಸ್ರೇಲ್ ನ ಪ್ರಧಾನಿಯವರೇ ಹಿಂಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಸ್ರೇಲ್ ಅಧ್ಯಕ್ಷರ ಈ ಹೇಳಿಕೆಯ ಬೆನ್ನಲ್ಲೇ ಇರಾನ್ ಸುಪ್ರೀಂ ಅಧ್ಯಕ್ಷರಾದಂತಹ ಅಯತುಲ್ಲಾ ಖಲಿ ಅಮೇರಿ ಅವರನ್ನು ಸುರಕ್ಷಿತವಾದಂತ ಪ್ಲೇಸ್ ಗೆ ಬಂಕರ್ ಗೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ನ ಸುಪ್ರೀಂ ಲೀಡರ್ ನ ಫ್ಯಾಮಿಲಿ ಒಂದು ಬಂಕರ್ ನಲ್ಲಿ ಇದೆ ಅಂತ ಇರಾನ್ ನ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಸ್ರೇಲ್ ಖಮೇನಿಯ ಹತ್ಯೆ ಮಾಡೇ ತೀರುತ್ತಾ? ಅಷ್ಟು ಸುಲಭನ ಅಂತ ಒಂದು ಯೋಚನೆ ಬರುತ್ತೆ. ಈ ಯುದ್ಧದಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇರಾನ್ ನ ದೊಡ್ಡ ದೊಡ್ಡ ಸೇನಾಧಿಕಾರಿಗಳು ಹಾಗೆ ಇರಾನ್ ನ ಖಮೇನಿಯ ಸಲಹೆಗಾರರು ಹಾಗೆ ಇರಾನ್ ನ ಕೆಲವು ದಂಡು ನಾಯಕರನ್ನೇ ಇಸ್ರೇಲ್ ಫಿನಿಶ್ ಮಾಡಿದೆ. ಇರಾನ್ ನಲ್ಲಿ ಮೇನ್ ಆಗಿ ಉಳಿದಿರೋದು ಇಬ್ಬರೇ ಕೂಡ. ಇರಾನ್ ನಲ್ಲಿ ಇರೋದು ಒಬ್ಬರು ಅಧ್ಯಕ್ಷರು ಹಾಗೆ ಮತ್ತು ಇರಾನ್ ನಲ್ಲಿ ಇನ್ನೊಬ್ಬರು ಅಲ್ಲಿನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ. ಇಸ್ರೇಲ್ ಇರಾನ್ ನ ಅಧ್ಯಕ್ಷರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಇರಾನ್ ನ ಅಧ್ಯಕ್ಷರ ಬಳಿ ಯಾವುದೇ ಪವರ್ ಇಲ್ಲ. ಇನ್ನೊಂದ್ ಕಡೆ ಉಳಿದಿರೋದು ಇಸ್ರೇಲ್ ನ ಸುಪ್ರೀಂ ಲೀಡರ್ ಖಮೇನಿ ಅವರು. ಅವರನ್ನೇ ಮುಗಿಸ್ಬಿಡೋಣ ಅಂತ ಇಸ್ರೇಲ್ ಯೋಚನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಖಮೇನಿ ಅವರನ್ನು ಮುಗಿಸುವುದು ಅಷ್ಟೊಂದು ಸುಲಭದ ವಿಚಾರವೇನೂ ಅಲ್ಲ. ಹಾಗೆ ಅಷ್ಟೊಂದು ದೊಡ್ಡ ವಿಚಾರನೂ ಇಸ್ರೇಲ್ಗೆ ಅಲ್ಲ. ಏನ್ ಬೇಕಾದ್ರೂ ಆಗ್ಬಹುದು ಈ ಯುದ್ಧದಲ್ಲಿ. ನಿಮಗೇನ್ ಅನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.